ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ ಈ ಹೋಟೆಲ್ನ ಮಾಲೀಕರಾಗಿರ್ತೀವಿ. ಸೊ ಇವತ್ತಿನ ದಿನ ಉದ್ಘಾಟನಾ ಸಮಾರಂಭ ಇರೋದ್ರಿಂದ ನಮ್ಮ ಗಣ್ಯ ವ್ಯಕ್ತಿಗಳೆಲ್ಲ ಬಂದೋಗ್ತಾ ಇದ್ದಾರೆ. ಸೊ ಇದು ನನ್ನ ಕನಸಿನ ಒಂದು ಇದಾಗಿತ್ತು. ಸೊ ಇವತ್ತು ನೆರವೇರಿದೆ. ಒಳ್ಳೆ ರೆಸ್ಟೋರೆಂಟ್ ಮಾಡಬೇಕು ಒಳ್ಳೆ ಜಾಗದಲ್ಲಿ ಅನ್ನೋ ಒಂದು ಕನಸಿತ್ತು ನನಗೆ. ಸೊ ಇವತ್ತಿನ ದಿನ ಅದು ನೆರವೇರಿದೆ ಅಂತ ಅನ್ಕೊಳ್ತೀನಿ. ಎಲ್ಲರ ಸಹಕಾರದಿಂದ ನನಗೆ ಇಲ್ಲಿನ ವಿಶೇಷತೆ ಇದು ಹೆಸರು ಬಂದು ದಿ ಟೆಂಪಲ್ ಪಾರ್ಕ್ ಅಂತ ಹೇಳಿ. ಟೆಂಪಲ್ ಪಾರ್ಕ್ ಏನ್ ಕಿಟ್ಟಿದ್ದೀರಾ ಅಂತ ನೀವು ಅನ್ಕೊಳ್ಬಹುದು. ಸೊ ಇದನ್ನ ನಾವು ದೇವಸ್ಥಾನದ ರೀತಿನಲ್ಲೇ ಇದನ್ನ ಟ್ರೀಟ್ ಮಾಡೋಣ ಅಂತ ಭಾವಿಸ್ಕೊಂಡಿದೀವಿ ನಾವು. ಸೊ ಗ್ರಾಹಕರಿಗೆ ಒಳ್ಳೆ ರುಚಿಯಾದ ತಿಂಡಿ ಆಹಾರ ನಾವು ಇದ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಹಾಗಾಗಿ ಒಂದು ಒಳ್ಳೆ ರೆಸ್ಟೋರೆಂಟ್ ಮಾಡಿದೀವಿ. ಬಟ್ ಎಲ್ಲ ಇದಕ್ಕೆ ಸಹಕರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಇದು ಸರ್ ಮಧ್ಯಮ ವರ್ಗದವ್ರಿಗೆ ಇರ್ತಕ್ಕಂಥ ಹೋಟೆಲ್ ಇದು. ಆಕ್ಚುಲಿ ಅದೇ ಕಾಸ್ಟ್ಲಿ ಆಗಿರ್ಬೋದು ಇದಾಗಿರ್ಬೋದು ಇಲ್ಲ, ಮಧ್ಯಮ ವರ್ಗದವ್ರಿಗೆ ಅಂತಾನೆ ಮಾಡಿದೀವಿ. ಸೊ ಇದೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀವಿ. ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರಿಯಕೃಷ್ಣ ಅವರು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಾಗಡಿ MLA ಅವರು ಬಾಲಕೃಷ್ಣ ಅವರು ಕೂಡ ಬಂದಿದ್ದಾರೆ. ಸೊ ಹಾಗೆ ನಮ್ಮ XMLA ಮಾಗಡಿ ಮಂಜಣ್ಣವರು ಕೂಡ ಬಂದಿದ್ದಾರೆ. ಸೊ ಇನ್ನ ಹಲವಾರು ಗಣ್ಯ ವ್ಯಕ್ತಿಗಳು ಬರೋದ್ರಿಂದ ಸೊ ನಾವು ಕೂಡ ಕಾತುರದಲ್ಲಿದ್ದೀವಿ. ಮೂಲಕ ಗ್ರಾಹಕರಿಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನಮ್ಮ ಸಂಸ್ಥೆನ ಒಳ್ಳೆ ಮಟ್ಟದಲ್ಲಿ ಬೆಳೆಸ್ಬೇಕು ಅನ್ನೋದು ನಮ್ಮ ಕಳಕಳಿ ಮನವಿ. ಅದೇ ತರ ನಾವು ಕೂಡ ಸರ್ವಿಸ್ ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ. ದಯವಿಟ್ಟು ಎಲ್ಲ ಸಹಕರಿಸಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಕೇಳಿ. ಟೆಂಪಲ್ ಪಾರ್ಕ್ ಅಂದೇ ಒಂದು ವಿಶೇಷ ಫುಡ್ ಇದೆ. ಅದು ನೀವು ಇಲ್ಲಿ ಬಂದು ಅದನ್ನ ನೀವು ಸವಿದ್ರೇನೆ ಅದು ನಿಮಗೆ ಗೊತ್ತಾಗೋದು. ನಾವ್ ಹೇಳಿದ್ರೆ ಅದು ಇದಾಗಲ್ಲ. ದಯವಿಟ್ಟು ಬರ್ಬೇಕು, ಇಲ್ಲಿ ಟೇಸ್ಟ್ ನೋಡ್ಬೇಕು, ಸರ್ವಿಸ್ ನೋಡ್ಬೇಕು, ನಮ್ಗೆ ಸಹಕರಿಸ್ಬೇಕು ಅನ್ನೋದನ್ನ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಟೆಂಪಲ್ ಪಾರ್ಕ್ ಅಂತ ಹೇಳಿ ಒಂದು ಹೊಸ ಹೋಟೆಲ್ ಪ್ರಾರಂಭೋತ್ಸವದಲ್ಲಿ ಇವತ್ತು ಭಾಗಿಯಾಗಿದ್ದೇನೆ. ನನ್ನ ಸ್ನೇಹಿತರು, ನಮ್ಮ ಕ್ಷೇತ್ರದವರು ಈ ಭಾಗದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬಂದು ಬೆಂಗಳೂರಿನಲ್ಲಿ ಉದ್ಯಮ ಹೂಡಿಕೊಂಡು ಬದುಕು ಕಟ್ಕೊಳ್ಳುವಂಥದ್ದು ಒಂದು ದೊಡ್ಡ ಸವಾಲು. ಅದರ ನಡುವೆ ಇವತ್ತು ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ಪ್ರದೇಶಕ್ಕೆ ಒಳ್ಳೆಯ ಆರೋಗ್ಯಕರವಾದಂಥ ರುಚಿಯಾದಂಥ ಆಹಾರ ಪದಾರ್ಥಗಳನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಿದು ಟೆಂಪಲ್ ಪಾರ್ಕ್ ಹೋಟೆಲ್ ಪ್ರಾರಂಭ ಆಗ್ತದೆ. ಶುಭವಾಗಲಿ, ಯಶಸ್ಸನ್ನ ನನ್ನ ಸ್ನೇಹಿತರುಗಳು ಕಾಣ್ಲಿ ಅಂತೇಳಿ ಆಶಿಸ್ತೀನಿ.